ಮತ್ತು ಡೀಸೆಲ್ಗೆ ಇವತ್ತು ಕೂಡ ರೇಟ್ ಜಾಸ್ತಿ ಆಗಿದ್ದು ಜೇಬು ಗಟ್ಟಿಯಾಗಿದ್ರೆ ಮಾತ್ರ ಪೆಟ್ರೋಲ್ ಬಂಕ್ಗೆ ಹೋಗಬೇಕು. ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. ಕಳೆದ 5 ದಿನಗಳಲ್ಲಿ ಇದು ಎರಡನೇ ಸಲ ತೈಲ ಬೆಲೆ ಏರಿಕೆ ಆಗಿರುವುದು. ಮೊದಲ ಹಂತದಲ್ಲಿ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3 ರೂಪಾಯಿ ಏರಿಕೆ ಆಗಿದೆ. ಈಗ ನೋಡಿದ್ರೆ ಪೆಟ್ರೋಲ್ಗೆ 91 ಪೈಸೆ, ಡೀಸೆಲ್ಗೆ 94 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ನ ಬೆಲೆ ಇದೇ ತರ ಏರಿಕೆ ಆಗ್ತಾ ಹೋದ್ರೆ ಇನ್ನಿತರ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗೋ ಆತಂಕದಲ್ಲಿ ಜನ ಇದ್ದಾರೆ. ತೈಲ ಕಂಪನಿಗಳಿಗೆ ಪ್ರತಿ ದಿನಕ್ಕೆ 1,000ದಿಂದ 1,200 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ತೈಲ ಕಂಪನಿಗಳ ನಷ್ಟದ ಹೊರೆ ಇಳಿಸೋದಕ್ಕೆ ಸರ್ಕಾರ ಜನರಿಗೆ ಬರೆ ಹಾಕ್ತಿದೆ ಅಂತ ಜನ ಸಿಟ್ಟಾಗಿದ್ದಾರೆ. ತರಕಾರಿ, ಹಾಲು, ಪಡಿತರ, ಅಗತ್ಯ ವಸ್ತುಗಳ ಬೆಲೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ನೋಡ್ತಾ ಇರಿ, ಮುಂದಿನ ದಿನಗಳಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರುತ್ತೆ ಅಂತ ಜನ ಹೇಳ್ತಿದ್ದಾರೆ. ನಿರಂತರ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸವಾರರು ಕಂಗಾಲಾಗಿದ್ದಾರೆ. ಕೇಂದ್ರದ ವಿರುದ್ಧ ರಾಯಚೂರಲ್ಲಿ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೈಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಜನರು ಜೀವನ ಮಾಡೋದು ಹೇಗೆ, ಮತ್ತೆ ತೈಲ ದರ ಏರಿಕೆ ಆದ್ರೆ ಹೇಗೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದು ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಾವಿವತ್ತು ರಾಯಚೂರಿನ ಒಂದು ಪೆಟ್ರೋಲ್ ಬಂಕಲ್ಲಿದ್ದೇವೆ. ಇಲ್ಲೂ ಕೂಡ ನಿನ್ನೆಗಿಂತ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಮೇಲೆ ಏರಿಕೆ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು 1 ಲೀಟ್ರ್ ಪೆಟ್ರೋಲ್ ದರ 108 ರೂಪಾಯಿ 30 ಪೈಸೆ ಆಗಿದೆ. ಇನ್ನು ಡೀಸೆಲ್ ವಿಚಾರಕ್ಕೆ ಬರೋದಾದರೆ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಡೀಸೆಲ್ ದರ 1 ಲೀಟ್ರಿಗೆ 96 ರೂಪಾಯಿ 23 ಪೈಸೆ ಆಗಿದೆ. ಹೀಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದ್ರಿಂದ ವಾಹನ ಸವಾರರು ತಮ್ಮ ವಾಹನಗಳನ್ನು ಓಡಿಸಬೇಕಾದ್ರೂ ಕೂಡ ಆತಂಕ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಏನು ಕಳೆದ ಮೇ 15ರಂದೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿತ್ತು. ಆವಾಗ 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ 27 ಪೈಸೆ ಏರಿಕೆ ಆಗಿದ್ದರೆ ಡೀಸೆಲ್ಗೆ 3 ರೂಪಾಯಿ 11 ಪೈಸೆ ಹೆಚ್ಚಳ ಆಗಿತ್ತು. ಈಗ ಮತ್ತೆ 4 ದಿನಗಳಲ್ಲಿ 94 ಪೈಸೆ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಏರಿಕೆ ಮಾಡಿರೋದು ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ವಾಹನ ಸವಾರರು ಎಲ್ಲರೂ ಕೂಡ ನಾವು ಬೈಕ್ ತೆಗೆದುಕೊಂಡು ಬರೋದಾದರೂ ಹೇಗೆ, ಈ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದ್ರೆ ಜೀವನ ನಡೆಸೋದು ಹೇಗೆ, ನಾವು ದುಡಿಮೆ ವೇತನ ಕಡಿಮೆ ಆಗ್ತಾ ಇದೆ. ಮತ್ತು ವೇತನ ಕಡಿಮೆ ಆಗೋದ್ರ ಜೊತೆಗೆ ಈ ರೀತಿ ಅಗತ್ಯ ವಸ್ತುಗಳ ಬೆಲೆ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಅಡುಗೆ ಸಾಮಗ್ರಿಗಳು ತರಬೇಕಾದ್ರೂ ಕೂಡ ಅಂಗಡಿಗಳಲ್ಲಿ ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದೇವೆ. ಅದರ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೀಗೆ ದಿನೇ ದಿನೇ ಏರಿಕೆ ಆದರೆ ಜೀವನ ಹೇಗೆ ಅನ್ನುವಂಥ ಆತಂಕದಲ್ಲಿ ಸಾರ್ವಜನಿಕರಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.